ಸಂಗೀತ ಕಲಿಯೋನಿಗೆ ಸಂಗೀತ ತಿಳಿತದ. 50ಕ್ಕೆ ಏನು ಹಾಡಬೇಕು ಅಂತ ಏನು ಗುರುಗಳು ಕಲಿಸ್ಯಾರ. ಸೇವೆ, ಕಲೆಯ ಸೇವೆ, ಕಲಾ ಸರಸ್ವತಿಯ ನಾದದ ಸೇವೆಯಲ್ಲಿರೋರು ನಾವೆಲ್ಲ ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ರು ಮಾತ್ರ ಕಲಾವಿದರಾಗ್ತಾರೆ. ಆ ಒಂದು ಪುಣ್ಯ ಲಭ್ಯ ಆದಮೇಲೆ ಎತ್ತಿ ಇದು ನಮ್ಮ ಮಗು, ಇದು ನಮ್ಮ ಕೂಸು ಅಂತ ಎತ್ತಿ ಅದು ಏನೋಯ್ತೋ, ಯಾವ ಜನ್ಮದ ಏನು ಸುಕೃತಾಯ್ತು ಗೊತ್ತಿಲ್ಲ. ಹಾಡುಗಾರ್ತಿ ಅದೇ ನಮ್ಮ ತಂದೆ ತಾಯಿಗಳು ಅದಕ್ಕೆ ನೀರದು ಎಲ್ಲ ಪೋಷಣೆ ಅಷ್ಟೇ ಅಲ್ಲ, ಅಷ್ಟೊಂದು ಶ್ರಮ ವಹಿಸಿ ಒಬ್ಬ ಕಲಾವಿದೆಯನ್ನು ಮಾಡಿದ್ರು. ಅದಕ್ಕೆ ಎತ್ತಿ ಹಿಡಿದಿದ್ದು ತಾವೆಲ್ಲ. ಸೊ ಕಮ್ಮಿ ನಾನು ಯಾವಾಗಲೂ ಅನ್ಯಾಗಿತ್ತು. ಸಂದರ್ಭ ಕನ್ನಡ ರಾಜ್ಯೋತ್ಸವ, ನಮ್ಮ ತಾಯಿ ಭುವನೇಶ್ವರಿ, ತಾಯಿ ಶಾರದೆ, ಅಮ್ಮನವರ ಸೇವೆ, ಕಲಾ ಸರಸ್ವತಿಯ ಸೇವೆ, ಸಪ್ತಸ್ವರಗಳ ಸೇವೆ ಎಲ್ಲ ಇದೆ ಕಲಾವಿದರು. ಆದರೆ ಈ ವಿಶೇಷ ಸಂದರ್ಭದಲ್ಲಿ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡು ಸನ್ಮಾನ ಅಂತಕ್ಕಂಥದ್ದು ಒಂದು ನೆಪ ಮಾತ್ರ. ನಾವೆಲ್ಲ ಒಟ್ಟಿಗೆ ಸೇರೋದೇನಿದೆಯಲ್ಲ ಅದೇ ಒಂದು ಬಹಳ ಮುಖ್ಯವಾದಂತಹ ಸಂಗತಿ, ಬಹಳ ಎಲ್ರಿಗೂ ಪ್ರೀತಿಯಾಗುವಂಥ ಸಂಗತಿ. ವಂದೇ ಮಾತರಂ ಇದು ಏನು ಮತ್ತೆ ಹೇಳ್ತೀನಿ, ಇದು ಆಕಸ್ಮಿಕವಾಗಿ ನಡೆದಂತಹ ಘಟನೆ. ಒಂದಿನ 2014-15 ಇರಬೇಕು, ಒಂದು ಕಾಲ್ ಬಂದು ಡಾಕ್ಟರ್ ಮಹೇಶ್ ಜೋಶಿ ಅವರು ಕಾಲ್ ಮಾಡಿ, ಸಂಗೀತ ಇವತ್ತು ರಾತ್ರಿ ವಂದೇ ಮಾತರಂ ಪೂರ್ತಿ ಫುಲ್ ವರ್ಷನ್ ನನಗೆ ನೀನು ಅದ್ರ ಫೈಲ್ ಕಳಿಸ್ಕೊಡು, ಹೆಂಗೆ ಮಾಡ್ತೀಯೋ ಗೊತ್ತಿಲ್ಲ. ಎಲ್ಲ ಸ್ಟುಡಿಯೋ ಹುಡುಕಿದ್ವಿ ರೀ, ಲಾಸ್ಟ್ ಮಿನಿಟಿಗೆ ಯಾವ ರೆಕಾರ್ಡಿಂಗ್ ಸ್ಟುಡಿಯೋ ಸಿಗಲ್ಲ. ಕಡೆಗೆ ಸಿಕ್ಕಂಥ ಹೇಮಂತ್ ಸ್ಟುಡಿಯೋ ಮಧ್ಯರಾತ್ರಿ 12 ಗಂಟೆ ಮೇಲೆ ಕಟ್ಟಿ 12 ಗಂಟೆ ಮೇಲೆ ಬಂದರೆ ಕೊಡ್ತೀನಪ್ಪ, ಅಲ್ಲಿ ತನಕ ನನ್ನ ಕೆಲಸ ಇದೆ ಅಂತಂದ. ಸರಿ ಬಿಡಪ್ಪ 12 ಗಂಟೆಗೆ ಬರ್ತೀನಿ. ಮಧ್ಯರಾತ್ರಿ ಹೆಂಗೆ ಸ್ವಾತಂತ್ರ್ಯ ಸಿಕ್ತು, ಈ ವಂದೇ ಮಾತರಂ ಕೂಡ ಮಧ್ಯರಾತ್ರಿ 12 ಗಂಟೆ ಮೇಲೆ ರೆಕಾರ್ಡ್ ಮಾಡಬೇಕು. 3:30ಗೆ ಟ್ರ್ಯಾಕ್ ರೆಡಿ ಆಯಿತು. ಅದಕ್ಕೆ ಏನೋ ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೀಬೋರ್ಡ್ನಲ್ಲೇ ಅದು ಹಿಂಗೆ ಮಾಡಿದ, ಅದು ಮಿಕ್ಸ್ ಮಾಡಿದ. 12:30ಗೆ ಶುರು ಆಯಿತು. 3:30ಗೆ ರೆಕಾರ್ಡಿಂಗ್ ಮುಗಿದು ಮಾಸ್ಟರ್ ಫೈಲು 3:45-4 ಗಂಟೆಗೆ ಅರ್ಲಿ ಇನ್ ದ ಮಾರ್ನಿಂಗ್ 4 ಗಂಟೆಗೆ ದೂರದರ್ಶನದಲ್ಲಿ ಅವರ ಕೈ ಸೇರ್ತು, ಅವ್ರ ಮೇಲ್ ಆಗಿ ಆಯಿತು. 6:00ಗೆ ರಿಪಬ್ಲಿಕ್ ಡೇ ಪರೇಡಲ್ಲಿ ಇದು ಪ್ರಸಾರ ಆಯಿತು. ಇದನ್ನೆಲ್ಲ ನೋಡಿದ್ರೆ ಭಾರತ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ, ಕನ್ನಡ ಬಂಧು ಬಾಂಧವರಿಗೆ, ಎಲ್ಲ ಆಫೀಸರ್ಗಳಿಗೆ, ಯಾರ್ಯಾರು ಇದಕ್ಕೆ ಕಾರಣ ಆಗಿದ್ದಾರೆ ಎಲ್ರಿಗೂ ನಾನು, ಸ್ಪೆಷಲಿ ಮಹೇಶ್ ಜೋಶಿಗೆ ನಾನು ತುಂಬ ಋಣಿಯಾಗಿದ್ದೇನೆ. ಅಂತಹ ಮತ್ತೊಬ್ಬ ಮೇಧಾವಿ ಲವ್ಲಿ ಪರ್ಸನಾಲಿಟಿ ಸಿ ಸೋಮಶೇಖರ್ ಅವರು ಎಷ್ಟು ಕನ್ನಡವನ್ನು ಎಷ್ಟು ಓದ್ಬಿಟ್ಟಿದ್ದಾರೆ ಅಂದರೆ, ಸಾಹಿತ್ಯ, ಲಾಲಿತ್ಯ, ಪದ ಎಲ್ಲ ಭಾಳ ಚೆನ್ನಾಗಿ ಬರೀತಾರೆ, ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅಷ್ಟು ಎಷ್ಟು ಪ್ರೋತ್ಸಾಹ ಅಲ್ಲ ಚಿಕ್ಕ ಹುಡುಗಿದ್ದಾಗಿಂದ. ಸೊ ಈ ರೀತಿ ತುಂಬ ಜನ ಪ್ರಾತಸ್ಮರಣೀಯರಾಗ್ತಾರೆ. ಹೀಗೆ ವಂದೇ ಮಾತರಂ ಕತೆ ಆಯಿತು. ನನಗೆ ಈ ಸಂದರ್ಭದಲ್ಲಿ ಆ ವಂದೇ ಮಾತರದಿಂದ ಆಚೆ ಬರೋದಕ್ಕೆ ಸ್ವಲ್ಪ ಸಮಯ ಬೇಕು. ಹಾಗಾಗಿ ಕೆಲವು ಸಾಲುಗಳು ಕನ್ನಡಗೋಸ್ಕರ 4 ಸಾಲುಗಳನ್ನ ಆ ತಾಯಿ ಭುವನೇಶ್ವರಿಗೆ ಇವಾಗ ಹಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗೋದಾವರಿ ಕಾವೇರಿಗಳ ಜನ ನುಡಿಯಾಗೆ ಸಹ್ಯಗಳ ಮಣಿಮೇಖಲೆ ವಂದೇ ಮಾತರಂ, ವಂದೇ ಮಾತರಂ. ಅಭಯವರದ ಕರ ಶ್ರೀ ಲಲಿತ ಕಲೆಗಳೇ, ಲಲಿತ ಕಲೆಗಳೇ, ಲಲಿತ ಕಲೆಗಳೇ ಕೆಳಕಿಳಿಯೋ ಏನೆನ್ನಲಿನ ಕನ್ನಡ ತಾಯೇ, ಏನೆನ್ನಲಿನ ಕನ್ನಡ ತಾಯೇ. ನಿನಗೆ ನೀನೆ ಸರಿಸಮ, ನಿನಗೆ ನೀನೆ ಸರಿಸಮ. ಜಯ ಹೇ, ಜಯ ಹೇ, ಜಯ ಹೇ, ಜಯ ಹೇ, ಜಯ ಹೇ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ, ಮಾತರಂ.
ಅವರ ಮಾತನ್ನು ಸ್ಮರಿಸಿಕೊಳ್ತಾ ನಮ್ಮೆಲ್ಲರ ನಾಡಿನ ರಾಷ್ಟ್ರದ ಒಂದು ಹೆಮ್ಮೆಯ ಸಂಸ್ಥೆ ಕರ್ನಾಟಕ ವಾಣಿಜ್ಯ ಕೈಗಾರಿಕಾ ಮಹಾಸಂಸ್ಥೆ. ಈ ಸಂಸ್ಥೆ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಉಮಾರೆಡ್ಡಿ ಅವರೇ, ಆತ್ಮೀಯ ಗೆಳೆಯರಾದ ಸಾಯಿರಾಮ್ ಪ್ರಸಾದ್ ರವರೇ, ಗೆಳೆಯ ಶಶಿಧರ್ ಅವರೇ, ನಿಕಟಪೂರ್ವ ಅಧ್ಯಕ್ಷರಾದ ಸನ್ಮಾನ್ಯ ಬಾಲಕೃಷ್ಣ ಅವರೇ, ರಾಜೇಂದ್ರ ಕುಮಾರ್ ಅವರೇ, ನನ್ನೊಡನೆ ಇವತ್ತು ಸನ್ಮಾನವನ್ನು ಸ್ವೀಕರಿಸ್ತಾ ಇರುವ ಶ್ರೇಷ್ಠ ವೈದ್ಯೆ ನಿಮಾನ್ಸ್ನ ನಿರ್ದೇಶಕಿ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರೇ, ಕನ್ನಡ ನಾಡಿನ ಸಂಗೀತ ಲೋಕದ ಸಾಮ್ರಾಜ್ಞಿ ಅಂತಿರುವ ನನ್ನ ಆತ್ಮೀಯ ಸಹೋದರಿ ಸಂಗೀತ ಕಟ್ಟಿ, ನೀನು ಬಲು ಗಟ್ಟಿ. ಹಾಗೆ ಗುರುರಾಜ್ ಹೊಸಕೋಟಿ, ಜಾನಪದ ಸಾಹಿತ್ಯದ ಒಂದು ರಸಗುರು ಅವರು. ಜಾನಪದ ಸಾಹಿತ್ಯ ಆಕಾಶದ ವೀರ ಕೃಷ್ಣದತ್ತ, ಚಾಮರಾಜ ಒಡೆಯರು ಹಾಗೂ ವೇದಿಕೆ ಮೇಲದ ಎಲ್ಲ ಗಣ್ಯರಿಂದ ಧನ್ಯವಾದಗಳು. 28 ಮೇ 2015ರಲ್ಲಿ ಮೈಸೂರಿನ ಮಹಾರಾಜರಾಗಿ ಅನುಸ್ಥಾಪಿತರಾಗಿರುತ್ತಾರೆ. ಬಹಳ ಜನಾನುರಾಗಿಗಳು, ಜನಗಳ ಮಧ್ಯೆ ಸದಾ ಇರುವಂತಹ ಅವರು 2024ರಲ್ಲಿ ಲೋಕಸಭಾ ಸದಸ್ಯರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಮುಖ್ಯ ಉದ್ಯಮದಲ್ಲಿ ತೊಡಕೊಂಡಿದ್ದಾರೆ ಡಾಕ್ಟರ್ ಶಾಲಿನಿ ನಾಲ್ವಾಡ್. ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಸಮರ್ಪಿಸೋಣ. ಎಲ್ಲ ಅತಿಥಿ ಗಣ್ಯರು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹೆಮ್ಮೆ ಪ್ರಶಸ್ತಿ ಆಡಳಿತ ಸೇವೆಯ ಪ್ರಥಮ ದರ್ಜೆ ಸೇವೆಗೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ನೇಮಕ, ಭಾರತೀಯ ಆಡಳಿತ ಸೇವೆಗೆ ಪದೋನ್ನತಿ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ನಿರ್ದೇಶಕರಾಗಿ ಸೇವೆ, ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಜನರ ಜಿಲ್ಲಾಧಿಕಾರಿ ಎಂದೇ ಪ್ರಸಿದ್ಧಿಯಾದಂತರು ಡಾಕ್ಟರ್ ಸಿ ಸೋಮಶೇಖರ್ ಅವರು. ನಿವೃತ್ತಿಯ ನಂತರವೂ ಕೂಡ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ವಿಶ್ವ ಕನ್ನಡ ಹಬ್ಬದ ಸರ್ವಾಧ್ಯಕ್ಷರಾಗಿ ಕಳೆದ ವರ್ಷ ಕಾರ್ಯನಿರ್ವಹಿಸಿದರೆ ಅನೇಕ. ಮತ್ತೊಮ್ಮೆ ಡಾಕ್ಟರ್ ಸಿ ಸೋಮಶೇಖರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ಡಾಕ್ಟರ್ ಪ್ರತಿಮಾ ಮೂರ್ತಿರವರು ನರ ವಿಜ್ಞಾನ ಸಂಸ್ಥೆ ಬೆಂಗಳೂರಿನ ನಿರ್ದೇಶಕಿಯಾಗಿ ಹಾಗೂ ಹಿರಿಯ ಮನೋವೈದ್ಯ ಪ್ರಾಧ್ಯಾಪಕಿ, ಅಡಿಕ್ಷನ್ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ 3 ದಶಕಗಳಿಗಿಂತಲೂ ಹೆಚ್ಚು ಅನುಭವ ಹೊಂದಿದ್ದಾರೆ ಡಾಕ್ಟರ್ ಪ್ರತಿಮಾ ಮೂರ್ತಿರವರು. ನಿಮಾನ್ಸ್ ನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳಾ ಮನೋವೈದ್ಯಾಧಿಕಾರಿಯವರು. ಅವರಿಗೆ ಅಭಿನಂದನೆಗಳು, ಶುಭಾಶಯಗಳು. ಬಂದಿದೆ. ಸಂಗೀತ ಅವರಲ್ಲಿ ಸಂಗೀತದ ಪ್ರಾಕೃತಿಕ ಪ್ರತಿಭೆ ಬಾಲ್ಯದಲ್ಲಿಯೇ ಸ್ಪಷ್ಟವಾಗಿತ್ತು. ಕೇವಲ 2 ವರ್ಷದ ವಯಸ್ಸಿನಲ್ಲಿದ್ದಾಗಲೇ ರಾಗಗಳನ್ನ ಗುರುತಿಸುವ ಸಾಮರ್ಥ್ಯ ತೋರಿದಂತಹ ಇವರು ತಂದೆಯವರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದಿಂದ ತಮ್ಮ ಪ್ರತಿಭೆಯನ್ನು ಅರಳಿಸಿದರು. 4 ವರ್ಷದ ಪುಟ್ಟ ವಯಸ್ಸಿನಲ್ಲಿ ಭಾರತೀಯ ಚಿತ್ರರಂಗದ ದಿಗ್ಗಜ ಸಂಗೀತ ಸಾಮ್ರಾಟ್ ನೌಶದ್ ಸಾಬ್ ಅವರು ಅವರನ್ನ ಸಂಗೀತದ ಅಚ್ಚರಿಯ ಮಗು ಎಂದು ಕೊಂಡಾಡಿದರು. ಶುಭಾಶಯಗಳು, ಧನ್ಯವಾದಗಳು. 8ನೇ ವರ್ಷದ ಮೇ 30ರಂದು ತಂದೆ ಹನುಮಂತಪ್ಪ
ಗುರುವಾಯನವರ ತಾಯಿ ಮುದಲಿಂಗಪುರದಲ್ಲೇ ಮುಗಿಸಿದಂತ ಇವರು ಬಳಿಕ ಮುಧೋಳದಲ್ಲಿ LV ಕಾಲೇಜಲ್ಲಿ PUC ಮುಗಿಸಿದರು. ಸರ್ಕಾರಿ ಕಾಮಗಾರಿಯಲ್ಲಿ ಕಾರ್ಯನಿರ್ವಹಣಾ ಸೇವೆ 1970ರಿಂದ 82 ತನಕ ರೈತ ಸರ್ಕಾರಿ ಅನೇಕ ಇಲಾಖೆಗಳಲ್ಲಿ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಇವರು ಕಲಾವಿದರಾಗಿ ಜಾನಪದವನ್ನ ತಮ್ಮ ಉಸಿರಾಗಿಸಿಕೊಂಡು ದೇಶ ವಿದೇಶ ಸಂಭಾಷಣೆಗಾರ ಹಾಗೂ ನಿರ್ದೇಶಕರಾಗಿ ಖ್ಯಾತಿ ಪಡೆದಿದ್ದಾರೆ. ರಂಗಭೂಮಿಯಲ್ಲಿ ನಾಟಕಗಳನ್ನ ಬರೆದು ಅಭಿನಯಿಸಿ ತಮ್ಮ ಕಲಾ ಜೀವನ ಪ್ರಾರಂಭಿಸಿದ ಮೋಹನ್ 1990ರ ದಶಕದ ಕೊನೆಯಲ್ಲಿ ಕೆಲವು ಕನ್ನಡ ಚಿತ್ರಗಳಿಗೆ ಕಥೆ, ಚಿತ್ರಕಥೆ, ಸಂಭಾಷಣೆಯನ್ನು ಬರೆದು ಚಲನಚಿತ್ರ ಲೋಕಕ್ಕೆ ಕಾಲಿಟ್ಟರು. ಅವರ ಅಭಿನಯ ಅನೇಕ ಚಿತ್ರಗಳಲ್ಲಿ ನಾವು ಕೂಡ ಕಣ್ತುಂಬಿಕೊಂಡಿದ್ದೇವೆ. ಕನ್ನಡದ ಪ್ರಸಿದ್ಧ ನಟ ಶ್ರೀ ಮೋಹನ್ ಶಂಕರ್ ಅವರಿಗೆ ವಂದನೆಗಳು, ಅಭಿನಂದನೆಗಳು. ರೋಟೇರಿಯನ್ ಡಾಕ್ಟರ್ ಡಿ ಮುನಿರಾಜುರವರು ಬೆಂಗಳೂರು ಸಮೂಹ ಸಂಸ್ಥೆಗಳ ಸ್ಥಾಪಕ ಅಧ್ಯಕ್ಷರಾಗಿದ್ದು ಖ್ಯಾತ ಶಿಕ್ಷಣ ತಜ್ಞ, ಉದ್ಯಮಿಗಳು, ಮಾನವತಾವಾದಿಯಾಗಿದ್ದಾರೆ. ಅವರು ತಮ್ಮ ವೃತ್ತಿ ಜೀವನವನ್ನ ರಾಜಕೀಯದಿಂದ ಪ್ರಾರಂಭಿಸಿ 2 ಬಾರಿ BBMP ಸದಸ್ಯರಾಗಿ ಸೇವೆ ಸಲ್ಲಿಸಿ ತೋಟಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 25 ವರ್ಷಗಳಿಂದ ಸಮಾಜ ಸೇವೆ ಹಾಗೂ ಶಿಕ್ಷಣೋದ್ಯಮದಲ್ಲಿ ತೊಡಗಿಕೊಂಡ ಇವರು ಈಗ ಉದ್ಯಮಿ ಒಕ್ಕಲಿಗ FC ನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶುಭಾಶಯಗಳು, ಅಭಿನಂದನೆಗಳು. 1990ರಲ್ಲಿ ಶ್ರೀ ಜಯ ಚಾಮರಾಜೇಂದ್ರ ತಾಂತ್ರಿಕ ಮಹಾವಿದ್ಯಾಲಯದಿಂದ ಪದವಿಯನ್ನ ಪಡೆದಿದ್ದಾರೆ. ಹಾಗೆ ಬಂಧುಗಳೇ, ಮೈಸೂರಿನ ಕಥೆಗಳು ಎಂಬ ಯೂಟ್ಯೂಬ್ ಚಾನೆಲ್ ಮತ್ತು ಫೇಸ್ಬುಕ್ ಪುಟದ ಮೂಲಕ ಕರ್ನಾಟಕದ ವಿವಿಧ ಐತಿಹಾಸಿಕ ಸ್ಥಳಗಳ ಕುರಿತಾಗಿ ಚುಟುಕು ವಿಡಿಯೋಗಳು ಹಾಗೂ ಲೇಖನಗಳನ್ನು ಹಂಚಿಕೊಳ್ಳುತ್ತಾ ಇಂದಿನ ತನಕ 283 ವಿಡಿಯೋಗಳನ್ನ ಪ್ರಕಟಿಸಿದ್ದಾರೆ. ಮೈಸೂರು ರಾಜ್ಯದ ಇತಿಹಾಸ ಕುರಿತ ಅವರ ಜ್ಞಾನ ನೋಡಿದ್ರೆ ನಮ್ಗೆಲ್ಲರೂ ಕೂಡ ಅಚ್ಚರಿ ಅನ್ಸುತ್ತೆ. ಅಭಿನಂದನೆಗಳು, ಶುಭಾಶಯ. ವೃತ್ತಿ ತುಂಬು ಕುಟುಂಬದಲ್ಲಿ ಇವರು 5 ಸಹೋದರರು, ಒಬ್ಬರು ಸಹೋದರ. ಬೆಂಗಳೂರಿನ ಪ್ರವೇಶ ಮಾಡಿದವರು ಮಾರುತಿ ಮೆಡಿಕಲ್ ಅನ್ನ 1988ರಲ್ಲಿ ವಿಜಯನಗರದ ಸರ್ವಿಸ್ ರಸ್ತೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಇವತ್ತು ಮಾರುತಿ ಮೆಡಿಕಲ್ ಸಿಗದ ಔಷಧಿನೇ ಇಲ್ಲ ಅಂತ ಮನೆ ಮಾತಾಗಿದೆ, ಅಷ್ಟು ಪ್ರಸಿದ್ಧಿ. ವ್ಯಾಪಾರದೊಂದಿಗೆ ಸಮಾಜ ಸೇವೆ ಹಾಗೆ ಗೋ ಬಗ್ಗೆ ಜಾಗೃತಿ ಜೊತೆಗೆ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ನೀಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಮಾಜ ಸೇವಾ ಕ್ಷೇತ್ರದಲ್ಲಿ ಪ್ರಶಸ್ತಿ ಪಡೆದಿದ್ದಾರೆ ಶ್ರೀ ಮಹೇಂದ್ರ. ವಿನಂತಿ. ಪರಂಪರೆಯ ಮರದ ಶಿಲ್ಪಿಗಳ ಕುಟುಂಬದಲ್ಲಿ ಪ್ರಾದೇಶಿಕ ವಿನ್ಯಾಸ ಮತ್ತು ತಾಂತ್ರಿಕ ಅಭಿವೃದ್ಧಿ ಕೇಂದ್ರ ಭಾರತ ಸರ್ಕಾರ ಇಲ್ಲಿ ತರಬೇತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಮರ, ಕಲ್ಲು ಮತ್ತು ಟೇರಾಕೋಟಾ ಶಿಲ್ಪಗಳಲ್ಲಿ ವಿಶಿಷ್ಟ ನೈಪುಣ್ಯ ಹೊಂದಿದ್ದು ಪರಂಪರೆಯ ಶಿಲ್ಪಗಳಿಗೆ ಆಧಾರವಾದ ಶಿಲ್ಪಶಾಸ್ತ್ರದ ಆಳವಾದ ಜ್ಞಾನ ಹೊಂದಿದ್ದಾರೆ. ಶ್ರೀ ನಾಟ್ಯ ಪರಂಪರೆಯ ಖ್ಯಾತ ನೃತ್ಯಪಟು. ಅವರು ಕೇವಲ 7 ವಯಸ್ಸಿನಲ್ಲಿ ನೃತ್ಯ ಕಲೆಯನ್ನ ಅಭ್ಯಾಸ ಮಾಡಲು ಪ್ರಾರಂಭಿಸಿ ಇವತ್ತು ಸಾವಿರಾರು ಜನರಿಗೆ ನೃತ್ಯವನ್ನ ಕಲಿಸ್ತಾ ಇದ್ದಾರೆ. ಅಭಿನಂದನೆಗಳು, ಶುಭಾಶಯಗಳು ಡಾಕ್ಟರ್ ರಕ್ಷಾ ಕಾರ್ತಿಕ್ ಅವರಿಗೆ. ಎಲ್ಲ ಗಣ್ಯರು ಆಸೀನರಾಗಬೇಕು. ಅದಕ್ಕೊಂದಿಗೆ ಗಣ್ಯರು ಈಗ ಸಮೂಹ ಭಾವಚಿತ್ರಕ್ಕಾಗಿ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಈ ಎಲ್ಲ ಸಾಧಕರಿಗೆ ಒಂದು ಜೋರಾದ ಅಭಿನಂದನೆಯ ಚಪ್ಪಾಳೆಯನ್ನು ನೀಡೋಣ. ಒಂದು ಸಂಸ್ಥೆ ಅದಕ್ಕೇನೆ ಸಾಕ್ಷಿ. ಇದು ಕೂಡ ಒಂದು ಸ್ವದೇಶಿ ಯತ್ನ. ಭಾರತೀಯರೇ ಭಾರತ ಒಂದು ಸರ್ಕಾರಕ್ಕೆ, ಮೈಸೂರಿನವರೇ ಮೈಸೂರಿನ ಸರ್ಕಾರಕ್ಕೆ ಪ್ರೇರಣೆ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಿದ್ರು. ಸೊ ಇದೇ ಒಂದು ಸಂಸ್ಥೆ ಮಾದರಿ. ಈ ರೂಪಿಸಿರುವಂತಹ ಸಂಸ್ಥೆ ಅದೇ ಉದ್ದೇಶಕ್ಕಾಗಿ. ಅದ್ರ ಜೊತೆಗೆ ಅನೇಕ ಮೈಸೂರು ಬ್ರ್ಯಾಂಡ್ಗಳಿವೆ. ಮೈಸೂರು ಸಿಲ್ಕ್, ಮೈಸೂರು ಸಿಮೆಂಟ್, ಮೈಸೂರು ಸ್ಟೀಲ್, ಮೈಸೂರು ಪಾಕ್, ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಸಾರಿ ಇತ್ತು, ಏನೇನಿಲ್ಲ. ಮೈಸೂರಿನ GI ಪಟ್ಟಿಯಲ್ಲಿ ನೋಡಕ್ ಹೋದ್ರೆ 25 ಮೊದಲನೆಯ GI ಪಟ್ಟಿಯಲ್ಲಿ 150 ವಸ್ತುಗಳಿತ್ತು. ಅದರಲ್ಲಿ 25 GI ಟ್ಯಾಗ್ಗಳು ಬರೀ ಮೈಸೂರು ಸಂಸ್ಥಾನ, ಕರ್ನಾಟಕ ಅಲ್ಲ, ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಟ್ಯಾಗ್ ಇತ್ತು. ಸೊ ಅಂಥ ಒಂದು ಒಳ್ಳೆ ಆಸ್ತಿಗೆ ವಾರಸುದಾರರಾಗಿರ್ತಕ್ಕಂಥದ್ದು ಕನ್ನಡಿಗರು ನಾವೆಲ್ಲರೂ. ಸೊ ಅಂಥ ಒಂದು ಸಂಪತ್ತಿರೋ ಕನ್ನಡಿಗರು ಇವತ್ತು ಮುಂದೆ ಅದು ನಮ್ಮ ಕನ್ನಡಿಗರಿಂದ ಸಾಧ್ಯ ಅಂತ ನಾನು ಭಾವಿಸ್ತೀನಿ. ನಾವು ಮುಂದೆ ಇದೇ ಒಂದು ದಿಕ್ಕಿನಲ್ಲಿ ಹೋಗೋಣ. ಮತ್ತೆ ಈ ರಾಜ್ಯೋತ್ಸವ ಏನು ಒಳ್ಳೆ ಹೋರಾಟ ಆಗಿದೆ, ಆದರೂ ಕೂಡ ನಮಗೆ ಭವಿಷ್ಯದಲ್ಲಿ ಲಾಭ ಆಗಬೇಕಾಗಿದೆ. ಈಗಾಗಲೇ ನಮ್ಮ ಪೂರ್ವಜರು ಒಂದು ಒಳ್ಳೆ ರಾಜ್ಯ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಪ್ರಗತಿಪರ ರಾಜ್ಯ ಆಗಿ ಪರಿಗಣಿಸುವಂಥದ್ದು ಒಳ್ಳೆ ರಾಜ್ಯ ಅಂತ ಇಡೀ ದೇಶದಲ್ಲಿ ನಿಮ್ಗೆ ಗೊತ್ತಿದೆ. ಇನ್ನು ತಕ್ಷಣ ಕರ್ನಾಟಕ ಹೇಳಿದ್ರೆ ಅದೇ ಒಂದು ಆಲೋಚನೆ ಇದೆ. ಬಹುಶಃ ಇಲ್ಲಿ ಪ್ರಸ್ತುತ ಏನೋ ಒಂದು ಭಾವನೆಗಳು ಬದಲಾವಣೆ ಆಗಿರ್ಬೋದು, ಆದರೆ ಆ ಭಾವನೆಯನ್ನು ಪುನರುಜ್ಜೀವನಗೊಳಿಸುವ ದೃಷ್ಟಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿರೋದು ಅತ್ಯವಶ್ಯ.
ಸೊ ಅದೆಲ್ಲ ಮಾಡೋಣ. ಅದ್ರ ಜೊತೆಗೆ ನಿಮ್ಮ ಒಂದು ಸಂಸ್ಥೆಯಿಂದ ಎಲ್ಲ ನಡೀತಾ ಇರುವಂಥದ್ದು ಒಳ್ಳೆ ಕೆಲಸಗಳು ನಾವು ಮೆಚ್ಚಿದ್ದೀವಿ. ಭಾಳ ಸಮಯದ ಒತ್ತಡ ಇದೆ, ಕಾರ್ಯಕ್ರಮಗಳು ಹೆಚ್ಚಾಗಿ ಮಾಡೋಕ್ಕಾಗಲ್ಲ. ಇದೇ ಸಭಾಂಗಣದಲ್ಲಿ ಮುಂಚೆ ಪ್ರತಿ ವರ್ಷ ಏನೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ವಿ, ಆದರೆ ಕಳೆದ ಒಂದು 3-4 ವರ್ಷದಿಂದ ನಮಗೆ ಯಾವ ಒಂದು ಅವಕಾಶ ಸಿಕ್ಕಿಲ್ಲ. ಇದು ಹೊಸ ಜೀವನ ನಮ್ಮೆಲ್ಲರಿಗೂ ಕೂಡ. ಆದರೆ ನಮ್ಮ ಒಂದು ಇಲ್ಲಿ ನಡೀತಾ ಇರುವಂಥದ್ದು ಎಲ್ಲ ಚಟುವಟಿಕೆಗಳಿರ್ಬೋದು, ಕಾರ್ಯಕ್ರಮಗಳಿರ್ಬೋದು, ಅದಕ್ಕೆ ನಮ್ಗೆ ಯಾವಾಗಲೂ ಒಂದು ಗಮನ ಇದ್ದೇ ಇರುತ್ತೆ ಅಂತ ಹೇಳ್ತಾ, ನಿಮ್ಮ ಹೋರಾಟದಲ್ಲಿ ನಾವು ಜೊತೆಗಿದ್ದೀವಿ. ಒಂದು ಒಳ್ಳೆ ಆರ್ಥಿಕ ವ್ಯವಸ್ಥೆ ರೂಪಿಸೋದ್ರಲ್ಲಿ ನಿಮ್ಗೆಲ್ಲರಿಗೂ ಕೂಡ ತಮ್ಮ ಉದ್ಯಮಿ ಇರ್ಬೋದು, ತಮ್ಮ ಕೈಗಾರಿಕೆಯನ್ನು ಕೂಡ ಅನುಕೂಲ ಮಾಡೋ ಒಂದು ದೃಷ್ಟಿಯಲ್ಲೂ ಕೂಡ ನಾವು ಜೊತೆಗಿದ್ದೀವಿ ಅಂತ ಹೇಳ್ತಾ, ಈ ಒಂದು ಒಳ್ಳೆ ಕಾರ್ಯಕ್ರಮ ಮತ್ತು ನಮ್ಮ ಇವತ್ತು ಪ್ರಶಸ್ತಿ ಸ್ವೀಕರಿಸೋರು ಎಲ್ಲರಿಗೂ ಕೂಡ ಬಹುತೇಕ ಎಲ್ಲ ಇವತ್ತು ಸಾಧಕರ ಒಂದು ಪರಿಚಯ ಇದೆ ನಮಗೆ. ಅವರೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಸಾಮಾನ್ಯವಾಗಿ ಅವರು ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಇರ್ತಾ ಇದ್ರು, ಮೊದಲನೇ ಬಾರಿಗೆ ಅವರು ವೇದಿಕೆಯ ಮುಂಭಾಗದಲ್ಲಿ ಇರೋದು. ಸೊ ಅದಕ್ಕಾಗಿ ಇವತ್ತು ನಮಗೂ ಒಂದು ಸ್ವಲ್ಪ ಸ್ಟ್ರೇಂಜ್ ಆಗಿ ಕಾಣ್ತಾ ಇದೆ, ಆದರೂ ಸಹ ನನಗೆ ಭಾಳ ಸಂತೋಷ ಆಯಿತು. ಅವರು ನಿಜಕ್ಕೂ ನನ್ನ ಸೌಭಾಗ್ಯ, ಅವರೆಲ್ಲರಿಗೂ ಕೂಡ ಈ ಒಂದು ಪ್ರಶಸ್ತಿ ನೀಡೋದು ನನ್ನ ಸೌಭಾಗ್ಯ ಅದು ಅಂತ ಹೇಳ್ತಾ, ಈ ಒಂದು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕೆ ಮಹಾಸಂಸ್ಥೆಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕವಾದಂತಹ ಶುಭಾಶಯಗಳು, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮಿಂದ ಆಗಲೇ ಹೇಳಿದ್ದೀನಿ, ನಮ್ಮಿಂದ ಭಾಳ ತಡ ಆಯಿತು ಕಾರ್ಯಕ್ರಮ. ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸ್ತಾ, ಆ ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲೆಂದು ಪ್ರಾರ್ಥನೆ ಮಾಡ್ತಾ, ಜೈ ಭಾರತ್ ಮಾತೆ, ಜೈ ಕರ್ನಾಟಕ. ಗೌರವಾನ್ವಿತ ಅತಿಥಿಗಳೇ, ನಮ್ಮ ಕನ್ನಡ ರಾಜ್ಯೋತ್ಸವ 2025 ಆಚರಣೆಯ ಈ ಸುಂದರ ಸಂದರ್ಭದಲ್ಲಿ FKCCI ಪರವಾಗಿ ಧನ್ಯವಾದ ಸೂಚಿಸುವ ಅವಕಾಶ ಸಿಕ್ಕಿರುವುದು ಮಹಾ ಗೌರವದ ವಿಷಯ. ಮೊದಲಿಗೆ ಇಂದಿನ ನಮ್ಮ ಮುಖ್ಯ ಅತಿಥಿಗಳಾದ ಮಾನ್ಯ ಶ್ರೀ ಯದುವೀರ್ ಕೃಷ್ಣದ ದತ್ತ ಚಾಮರಾಜ ಒಡೆಯರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಪ್ರೇರಣಾದಾಯಕ ಮಾತುಗಳು ನಮ್ಮ ಸಂಸ್ಕೃತಿ, ಪರಂಪರೆ ಹಾಗೂ ರಾಜ್ಯದ ಅಭಿವೃದ್ಧಿ ಕುರಿತು ನೀಡಿದ ಸಂದೇಶಗಳು ನಮ್ಮನ್ನು ಮತ್ತಷ್ಟು ಶಕ್ತಿ ಮತ್ತು ಹೆಮ್ಮೆಯಿಂದ ತುಂಬಿವೆ. ನಿಮ್ಮ ಸಾನ್ನಿಧ್ಯವೇ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದೆ. ಇದೇ ರೀತಿ ನಮ್ಮ ಪ್ರಮುಖ ಭಾಷಣಕಾರರಾದ ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರಿಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು. ಆರೋಗ್ಯ ಕ್ಷೇತ್ರದಲ್ಲಿ ಹಾಗೂ ತುರ್ತು ವೈದ್ಯಕೀಯ ವಿಮಾನಯಾನ, ಏರ್ ಆಂಬ್ಯುಲೆನ್ಸ್ ಸೇವೆಗಳ ಮೂಲಕ ಮಾಡುತ್ತಿರುವ ನಿಮ್ಮ ಅಸಾಧಾರಣ ಸೇವೆಗಳು ನಿಜವಾಗಿಯೂ ರಾಜ್ಯದ ಹೆಮ್ಮೆಯಾಗಿದೆ. ನಿಮ್ಮ ಉಪನ್ಯಾಸ ನಮಗೆ ಹೊಸ ಚಿಂತನೆ ಹಾಗೂ ಪ್ರೇರಣೆಯ ದಾರಿ ತೋರಿಸಿದೆ. ನಿಮ್ಮ ಮುಖ್ಯ ಭಾಷಣವು ನಿಜವಾಗಿಯೂ ಚಿಂತನೆ ಹೆಚ್ಚುವಂತಿತ್ತು ಮತ್ತು ಕರ್ನಾಟಕವು ನಾವೀನ್ಯತೆ, ಸಹಾನುಭೂತಿ ಮತ್ತು ಜಾಗತಿಕ ಶ್ರೇಷ್ಠತೆಯಲ್ಲಿ ಹೇಗೆ ಮುನ್ನಡೆಯುತ್ತಿದೆ ಎಂಬುದನ್ನು ಪ್ರದರ್ಶಿಸಿತು. ನಿಮ್ಮ ಸಮಯ ಮತ್ತು ಸ್ಫೂರ್ತಿದಾಯಕ ಒಳನೋಟಗಳಿಗೆ ಧನ್ಯವಾದಗಳು.